ನಮಸ್ಕಾರ. ಇವತ್ತಿನ ವಿಡಿಯೋ ಮನೆ ಕೆಲಸದ ಆಕೆಗೆ ಷೇರು ಕೊಳ್ಳಲು ಸಹಾಯ. ಇದು ಸರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕೆಲವು ದಿನಗಳ ಹಿಂದೆ ಎಕ್ಸ್ ನಲ್ಲಿ, ಫಾರ್ಮರ್ಲಿ ಟ್ವಿಟ್ಟರ್ ಅಂತ ಕರೀತಾ ಇದ್ರು, ಷೇರು ಮಾರುಕಟ್ಟೆ ಇನ್ವೆಸ್ಟರ್ ಕೇರಳದಿಂದ ಒಂದು ಸ್ಕ್ರೀನ್ ಶಾಟ್ ಅನ್ನು ಶೇರ್ ಮಾಡಿದ್ರು. ಡಿಮ್ಯಾಟ್ ಅಕೌಂಟ್ ಆಫೀಸ್ ಮೇಡ್ ಅಂದ್ರೆ ಕೆಲಸದವರು. ಅದರಲ್ಲಿ ಅವ್ರು ಹೇಳಿದ್ದಾರೆ 30% ಲಾಭ ಬಂದಿದೆ ಕೇವಲ ಒಂದು ತಿಂಗಳಲ್ಲಿ. ಅಂದಾಜು 1 ಲಕ್ಷ ಇನ್ವೆಸ್ಟ್ಮೆಂಟಿಗೆ 1.28 ಲ್ಯಾಕ್ಸ್ ಆಗಿದೆ. ಮುಂದುವರಿಸ್ತಾ ಅವ್ರು ಹೇಳಿದ್ರು, ನಾನು ನನ್ನ ಮೇಡಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸಜೆಷನ್ ಕೊಟ್ಟಿದ್ದೇನೆ ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್. ಮತ್ತೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ, ಎಂಪವರ್ ಮಾಡಿದ್ದೇನೆ. ಯಾರ್ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಸಫಿಷಿಯಂಟ್ ಇನ್ಫಾರ್ಮೇಶನ್ ಇಲ್ವೋ ಅವರಿಗೆ ಶೇರ್ನಲ್ಲಿ ಹಣವನ್ನು ಹಾಕಲಿಕ್ಕೆ ನಾನು ಒಂದಷ್ಟು ಹೆಲ್ಪ್ ಮಾಡ್ತಾನೆ. ಇನ್ವೆಸ್ಟರ್ ಹೆಸರು ಸುದೀಪ್. ಅವರ ಪ್ರೊಫೈಲ್ ಹೇಳುತ್ತೆ, ನಾನು ಸೇಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಈ ಒಂದು ಪೋಸ್ಟ್ ಎಕ್ಸ್ ನಲ್ಲಿ ಬಂದ ಮೇಲೆ ಬಹಳಷ್ಟು ನೆಟಿಸನ್ಸ್ ಅದರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕೆಲವರು ಫಾರ್, ಕೆಲವರು ಅಗೇನ್ಸ್ಟ್. ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ನೀವು ನಿಮ್ಮ ಕೆಲಸದಾಕೆಗೆ ಒಳ್ಳೆಯ ಪ್ರಾಫಿಟ್ ಅನ್ನು ಕೊಟ್ಟಿದ್ದೀರಿ ಬುಲ್ ಮಾರ್ಕೆಟ್ ಅಲ್ಲಿ. ಆದರೆ ಇನ್ನೂ ಒಂದು ಸೆಟ್ ಆಫ್ ಪೀಪಲ್ ಹೇಳಿದ್ದಾರೆ ಮತ್ತು ಕ್ರಿಟಿಸೈಸ್ ಮಾಡಿದ್ದಾರೆ, ನೀವು ಸಜೆಷನ್ ಕೊಟ್ಟಿರೋದು ರಾಂಗ್ ಸ್ಟಾಕ್ಸ್, ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್. ಯಾಕಂದ್ರೆ ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಏನೂ ನಾಲೆಜ್ ಇಲ್ವೋ ಅವರಿಗೆ ನೀವು ಇಂತಹ ಸಜೆಷನ್ ಕೊಡೋದು ತಪ್ಪು. ಈಗ ನಿಮ್ಮ ಮುಂದೆ ಟ್ವಿಟ್ಟರ್ ನಲ್ಲಿ ಬಂದಂತ ಸ್ಕ್ರೀನ್ ಶಾಟ್ ಅನ್ನು ಇಟ್ಟಿದ್ದೇನೆ ಮತ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇಲ್ಲಿ ಟೈಪ್ ಮಾಡಿದ್ದೇನೆ. ಅವರು ಸಲಹೆ ಕೊಟ್ಟಂತ 4 ಷೇರುಗಳು ಹೀಗಿವೆ. ಒಂದು ADSL, ಇವತ್ತಿನ ರೇಟು 306, ಮಾರ್ಕೆಟ್ ಕ್ಯಾಪ್ 1712 ಮತ್ತು 1 ಇಯರ್ ರಿಟರ್ನ್ 114%. 2 ಅತಿಶಯ್, ಕರೆಂಟ್ ಪ್ರೈಸ್ 135, ಮಾರ್ಕೆಟ್ ಕ್ಯಾಪ್ 148 ಕೋಟಿ ಮತ್ತು 1 ಇಯರ್ ರಿಟರ್ನ್ಸ್ 267%. 3 ಬಾಲು ಫೋರ್ಜ್, ಇವತ್ತಿನ ರೇಟು 764, ಮಾರ್ಕೆಟ್ ಕ್ಯಾಪ್ 8025 ಕೋಟಿ ಮತ್ತು 1 ಇಯರ್ ರಿಟರ್ನ್ಸ್ 297%. 4ನೇ ಷೇರು ಇಪ್ಯಾಕ್, ಕರೆಂಟ್ ಪ್ರೈಸ್ 364, ಮಾರ್ಕೆಟ್ ಕ್ಯಾಪ್ 3495 ಮತ್ತು 8 ತಿಂಗಳಿನಲ್ಲಿ 76% ರಿಟರ್ನ್ಸ್ ಕೊಟ್ಟಿದೆ. ಇವತ್ತು ಈ ವಿಡಿಯೋನ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಚಾನೆಲ್ ಅಲ್ಲಿ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಎಲ್ಲರೂ ಕೂಡ ಸಾಕಷ್ಟು ಬುದ್ಧಿವಂತರಿದ್ದೀರಿ, ನಾಲೆಜ್ ಅನ್ನು ಪಡೆದಿದ್ದೀರಿ. ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾನು 3 ಪ್ರಶ್ನೆಗಳನ್ನು ನಿಮ್ಮ ಮುಂದಿರ್ತೇನೆ. ಅದರಂತೆ ದಯವಿಟ್ಟು ನಿಮ್ಮ ಉತ್ತರವನ್ನು ಬರೆಯಿರಿ. ಮೊದಲನೇದಾಗಿ, ಆರ್ ದಿ ಸ್ಟಾಕ್ ಸೂಟೇಬಲ್ ಫಾರ್ ಇನ್ವೆಸ್ಟ್ಮೆಂಟ್ ಫಾರ್ ಎ ಪರ್ಸನ್ ವಿತ್ ಲೋ ಸ್ಯಾಲರಿ? ಅಂದ್ರೆ ಕಡಿಮೆ ಸ್ಯಾಲರಿ ಇರುವವರಿಗೆ ಇಂತಹ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ಗಳನ್ನು ಸಜೆಷನ್ ಕೊಡೋದು ಸರಿ. ಎರಡನೇದ್ದು, ಇನ್ನು ಮುಂದಿನ ದಿನಗಳಲ್ಲಿ ಈ ಷೇರುಗಳನ್ನು ಆ ಕೆಲಸದಾಕೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವೇ ಅಥವಾ ನೀವೇನಾದ್ರೂ ಲೈಫ್ ಲಾಂಗ್ ನೋಡ್ಕೋತೀರ? ಮೂರನೆಯ ಪ್ರಶ್ನೆ, ಇಸ್ ಇಟ್ ಗುಡ್ ಎಕ್ಸಾಂಪಲ್ ಆಫ್ ಎ ಪೋರ್ಟ್ಫೋಲಿಯೋ ಟು ಶೇರ್ ಪಬ್ಲಿಕ್ಲಿ? ಅಂತಂದ್ರೆ ಇಂತಹ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಇರುವಂತಹ ಪೋರ್ಟ್ಫೋಲಿಯೋನ ಪಬ್ಲಿಕ್ ಆಗಿ ನೀವೇನಾದ್ರೂ ತೋರಿಸಿದ್ರೆ ಎಲ್ಲರೂ ಕೂಡ ಅದನ್ನು ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಮುಂದೆ ಅದೇನಿದ್ರು ಕೆಳಗೋಗುವಂತಹದ್ದು ಅಂತ ಸುಮಾರು ಜನರ ಅಭಿಪ್ರಾಯ. ದಯವಿಟ್ಟು ನಿಮ್ಮ ಕಮೆಂಟ್ಗಳನ್ನು ತಪ್ಪದೆ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ನ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.